ರಾಗ ಸಿಂಹೇಂದ್ರ ಮಧ್ಯಮ ಮತ್ತು ದೇಶ್. ನಿಸರ್ಗಕ್ಷೀಣಸ್ಯ ಸ್ತನತಟಭರೇಣ ಕ್ಲಮಜುಷಾ ನಿಸರ್ಗಕ್ಷೀಣಸ್ಯ ಸ್ತನತಟಭರೇಣ ಕ್ಲಮಜುಷಾ ನಮನ್ಮೂರ್ತೆಃ ನಾರೀತಿಲಕಶನಕೈಸ್ತೃಟ್ಯತ ಇವ ಚಿರಂ ತೇ ಮಧ್ಯಸ್ಯ ತ್ರುಟಿತತಟಿನೀತೀರತರುಣಾ समावस्थास्थे भवतु कुशलं शैलतनये ते मध्यस्य भवतु कुशलम्. नारीतिलके शैलजात्मजये नारीतिलके शैलजात्मजे सहजदीदारय्ये ವೃಷಮಾಗಿರುವ ಕುಚದ ಭಾರದಿಂದೋರಂತೆ ದಣಿವಾಂತು ಬಾಗಿ ಬಳುಕುತ್ತಲೆಂದಿದು ಮುರಿವುದೋ ಚಾರುತರಮಾಗಿ ತಟಿನಿ ತಟದೊಳಿರ್ಪ ಆ ಮಹೀರುಹಕ್ಕೆ ಸಮಮಾದ ಅವಸ್ಥೆಯಿಂದ ಅವಗಂ ತೋರುವ ಆ ನಡುವಿಂಗೆ ಚಿರಕಾಲಂ ದೇವಿ ಸುಕ್ಷೇಮವನ್ ಎಸಗಲಿ ದೇವಿ ಸುಕ್ಷೇಮವನ್ ಎಸಗಲಿ. ಪರ್ವತರಾಜಪುತ್ರಿ, ನಿನ್ನ ನಡುವು ಪ್ರಕೃತಿ ಸಹಜವಾಗಿಯೇ, ಅಂದರೆ ಸ್ವಭಾವದಿಂದಲೇ. ಬಡನಡು ಸುಂದರ ಅಂದಮೇಲೆ ದೇವಿಯ ನಡು ಸುಂದರವಾಗಿರಲೇಬೇಕು, ಹಾಗಾಗಿ ಬಡವಾಗಿರಲೇಬೇಕು. ಅದು ಕೃಶವಾಗಿದೆ. ಆದರೆ ಸ್ತನಗಳ ಭಾರದಿಂದ ಅವುಗಳಿಗೆ ಆಯಾಸ ಆಗಿದೆ. ಆ ಭಾರವನ್ನು ತಡ್ಕೊಳ್ಳುವ ಶಕ್ತಿ ಅವಕ್ಕಿಲ್ಲ. ಕ್ಲಮಜುಷಃ. ಆ ನಡು ನಮ್ಯ ಗುಣ ಇರುವಂಥದ್ದು. ನಮ್ಯ ಗುಣ ಅಂತಂದರೆ ಬಾಗುವ, ಬಳುಕುವ ಗುಣ, ಸ್ವಭಾವ ಇದೆ ಅದಕ್ಕೆ. ಒಂದು ಕಡೆ ಬಡ ಅಂತಾಯಿತು, ಇನ್ನೊಂದು ಕಡೆ ಭಾರ ಅಂತಾಯಿತು. ಅದರಿಂದ ಸಹಜವಾಗಿ ಬಡವಾಗಿರುವಂಥದ್ದು ಬಾಗುತ್ತೆ, ಬಳಗುತ್ತೆ. ಆದರೆ ಆತಂಕ ಎಲ್ಲಿ ಬರುತ್ತೆ ಅಂದರೆ, ಅದೇನಾದರೂ ಮೆಲ್ಲಗೆ ನಿಧಾನವಾಗಿ ಶನಕೈಹಿ ಮುರಿದು ಬಿದ್ದು ಬಿಟ್ಟರೆ, ಅಕಸ್ಮಾತ್ತು ತೃಟ್ಯತಃ ಎಲ್ಲಾದರೂ ಮುರಿದು ಬಿದ್ದುಬಿಡುತ್ತೇವೋ ಅನ್ನೋ ಹಾಗೆ ಇದೆ.
ಒಂದು ಕಡೆ ಬಡನಡು ಅನ್ನುವ ಸಾಂಪ್ರದಾಯಿಕ ವರ್ಣನೆಯನ್ನು ಕವಿ ಒಪ್ಕೊಂಡು ಹೊರಡ್ತಾರೆ, ಇನ್ನೊಂದು ಕಡೆ ಅದು ಮುರಿದೇ ಬಿದ್ದುಬಿಡುತ್ತೋ ಅತಿ ಬಡವಾದರೆ ಅನ್ನೋ ಆತಂಕವನ್ನು ವಿರೋಧವನ್ನು ಅಲ್ಲೇ ಸೂಚಿಸ್ತಾರೆ. ಅದು ಹೇಗಿದೆ ಅಂತಂದರೆ ಇದು ಬಹಳ ಸ್ವಾರಸ್ಯವಾದ ವರ್ಣನೆ. ಮತ್ತು ಕವಿ ಎಷ್ಟರ ಮಟ್ಟಿಗೆ ಪರಿಶೀಲನಾ ಶಕ್ತಿ ಇತ್ತು ಕವಿಗೆ ಅನ್ನೋದನ್ನು ಇದು ಸೂಚಿಸುತ್ತೆ. ನದಿಯ ದಡದಲ್ಲಿ ಮರಗಳು ಬೆಳೆದಿದ್ದಾಗ ನದಿ ದಡವನ್ನು ಕೊರೆದುಕೊಂಡು ಹರಿದ್ಕೊಂಡು ಹೋಗುತ್ತೆ ರಭಸವಾಗಿ ಹೋಗ್ತಿರ್ಬೇಕಾದ್ರೆ. ಹಾಗೆ ರಭಸವಾಗಿ ಕೊರ್ಕೊಂಡು ಹೋದರೆ ಸಾಮಾನ್ಯವಾಗಿ ಮರದ ಬೇರುಗಳು ಅದು ಕೊರೆಯದೇ ಇರೋ ಹಾಗೆ ಕುಸಿದೇ ಇರೋ ಹಾಗೆ ಹಿಡ್ಕೊಂಡಿರ್ತವೆ, ಅದು ಸಹಜವಾದದ್ದು. ಆದರೆ ತುಂಬ ರಭಸವಾಗಿ ಹರಿದ್ರೆ ಏನಾದರೂ ಬುಡುವನ್ನು ನದಿ ಪ್ರವಾಹ ಕೊರ್ಕೊಂಡ್ಬಿಟ್ರೆ ಆವಾಗ ಆ ಮರ ಕುಸಿದು ಬಿದ್ದುಬಿಡಬಹುದು. ಅಂತಹ ಸ್ಥಿತಿಯನ್ನು ಕವಿ ಹೇಳ್ತಾ ಇದ್ದಾರೆ. ಅದು ನದಿಯ ದಡದಲ್ಲಿ ಬೆಳೆದು ಇನ್ನೇನು ಕುಸಿದೇ ಬಿದ್ದುಬಿಡುತ್ತೆ ಅನ್ನುವಂತಹ ತೃಟಿತ ತಟಿನೀ ತೀರ ತರುಣ. ಹಾಗೆ ಅಂತಹ ಸ್ಥಿತಿಯಲ್ಲಿರುವಂತಹ ಮರಗಳನ್ನು ನಿನ್ನ ನಡು ಹೋಲ್ತಾ ಇದೆ. ಆದರೆ ಅಂತಹ ನಿನ್ನ ನಡು ಎಂದಿಗೂ ಬೀಳದೇ ಇರಲಿ. ಅಂತಹ ಕ್ಷೇಮ, ಅಂತಹ ದಾರ್ಢ್ಯ ಅದಕ್ಕೆ ಬಹುಕಾಲದವರೆಗೆ ಇರಲಿ. ಇಲ್ಲಿ ಕವಿಯ ಪ್ರಕೃತಿ ಪರಿಶೀಲನಾ ಶಕ್ತಿನೂ ತೋರಿಸುತ್ತೆ. ಇನ್ನೊಂದು ಕಡೆ ಅದು ಹಾಗೆ ಸಾಮಾನ್ಯವಾಗಿ ಕುಸಿಯೋದಿಲ್ಲ, ಮರದ ಬೇರುಗಳು ಹಿಡ್ಕೋತಾವೆ. ಆದರೆ ಪ್ರವಾಹ ರಭಸದಿಂದ ಇದ್ದರೆ ಬಹುಶಃ ಹಾಗೂ ಆಗಬಹುದು. ಪರಮೇಶ್ವರಿಯ ವಿರಾಟ್ ಸ್ವರೂಪದಲ್ಲಿ, ವಿರಾಟ್ ಸ್ವರೂಪ ಅಂತೀವಿ, ನಟರಾಜನ ವಿರಾಟ್ ಸ್ವರೂಪ, ಹಾಗೆ ಕಾಸ್ಮಿಕ್ ಇಮೇಜ್, ಕಾಸ್ಮಿಕ್ ಫಾರ್ಮ್. ಪರಮೇಶ್ವರಿಯ ವಿರಾಟ್ ಸ್ವರೂಪದಲ್ಲಿ ವಿಶ್ವದಲ್ಲಿ 7 ಮೇಲಿನ ಲೋಕಗಳು, ಭೂಲೋಕ ಸೇರಿದ ಹಾಗೆ, ಅವುಗಳನ್ನು ಊರ್ಧ್ವಲೋಕಗಳು ಅಂತಾರೆ. ಕೆಳಗಿನವು ಅಧೋಲೋಕಗಳು. ಪರಮೇಶ್ವರಿಯ ವಿರಾಟ್ ಸ್ವರೂಪದಲ್ಲಿ ಅಧೋಲೋಕದ ಅತಳ ಲೋಕವನ್ನು ಪರಮೇಶ್ವರ ನಡು ಅಂತ ಕರೀತಾರೆ. ಅತಳ ಬಿತ್ತಳ ಪಾತಾಳ ಅಂತೆಲ್ಲ ಇದೆಯಲ್ಲ, ಅದರಲ್ಲಿ ಅತಳವನ್ನು ಪರಮೇಶ್ವರ ನಡು ಅಂತ ಕರೆಯೋದು. ಆ ವಿರಾಟ್ ಸ್ವರೂಪದ ಸೂಚನೆ ಇಲ್ಲಿದೆ. ಅಲ್ಲದೆ ಇಲ್ಲಿ ರಭಸವಾಗಿ ಹರಿಯುವ ನದಿಯ ದಡ, ಆ ನದಿಯ ರಭಸದಿಂದ ದಡ ಕುಸಿದು ಮರಗಳು ಬಿದ್ದು ಹೋಗದೇ ಇರಲಿ, ಉಪಾಸನೆ ದೃಢವಾಗಿ ಪಾಂಕ್ತವಾಗಿ ಸಾಗಲಿ ಅನ್ನುವಂತಹ ಒಂದು ಹಾರೈಕೆ ಕೂಡ ಇದೆ. ತಾತ್ವಿಕ ದೃಷ್ಟಿಯಿಂದ ನೋಡೋದಾದರೆ ಸೊಂಟ ದೈಹಿಕ ಬಲದ ಸೂಚಕ. ದೇಹದಾರ್ಢ್ಯಕ್ಕೆ ಸೊಂಟ ದೃಢವಾಗಿ ಶಕ್ತವಾಗಿ ಇರಬೇಕು. ಹೀಗಿದ್ದಾಗ ಟೊಂಕ ಕಟ್ಟು, ಕಟಿಬದ್ಧನಾಗು ಅನ್ನುವಂಥ ಮಾತುಗಳು ಹುಟ್ಟುತ್ತವೆ. ಇಲ್ಲಿ ದೇವಿ ನೀನು ಈ ಬಲವೂ ಹೌದು, ಮತ್ತು ನಿನ್ನ ಬಲ ನಮ್ಮನ್ನು ರಕ್ಷಿಸಲಿ ಎನ್ನುವ ಪ್ರಾರ್ಥನೆ ಇದೆ. ಬಡವಾದ ನಡುವಾದರೂ ದೇವಿದು ಶಕ್ತವಾದ ನಡು. ದೇಹದಾರ್ಢ್ಯವನ್ನು, ಮನೋದಾರ್ಢ್ಯವನ್ನು, ಆಧ್ಯಾತ್ಮಿಕ ದಾರ್ಢ್ಯವನ್ನು ನೀಡುವಂಥದ್ದು. ಹೀಗೆ ದೇವಿಯ ಧ್ಯಾನ, ದೇವಿಯ ಉಪಾಸನೆ, ದೇವಿಯನ್ನು ಕುರಿತು ಯೋಚನೆ ಮಾಡುವಂಥದ್ದು ನಮಗೆ ಮಾನಸಿಕ, ದೈಹಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು, ಸತ್ವವನ್ನು, ದಾರ್ಢ್ಯವನ್ನು ಕೊಡುತ್ತೆ ಎನ್ನುವಂತಹ ಸೂಚನೆಯಲ್ಲಿದೆ. ಅದರೊಂದಿಗೆ ಕೆಲವರು ಹೇಳೋ ಪ್ರಕಾರ ಭಗವತ್ಪಾದರು ತಮ್ಮ ಕಾಲದಲ್ಲಿ ತಮ್ಮ ಮತ ಪ್ರಚಾರಕ್ಕೆ 10 ಥರದ ಅಡ್ಡಿ ಆತಂಕಗಳು ಒದಗಿದಾಗ ಅಂತಹ ಆತಂಕಗಳನ್ನು ಇಲ್ಲಿ ಸಾಂಕೇತಿಕವಾಗಿ ಸೂಚಿಸಿ, ನಿನ್ನ ಉಪಾಸನೆ ಈ ರಭಸವಾಗಿ ಹರಿಯುವ ನದಿ ದಡದ ಮರದಂತಾಗದೆ ಎಂದೆಂದಿಗೂ ದೃಢವಾಗಿರಲಿ ಅಂತ ಸೂಚಿಸಿದ್ದಾರೆ ಅಂತಲೂ ಹೇಳಬಹುದು. ಹೀಗೆ ಸಂಕೇತಾರ್ಥಗಳುಳ್ಳಂತಹ ದೇಹ ವರ್ಣನೆ ಮುಂದುವರಿತಾ ದೇವಿಯ ಬಲಿತ್ರಯವನ್ನು 80ನೆಯ ಶ್ಲೋಕ ವಿವರಿಸುತ್ತದೆ. ಅದರಲ್ಲೂ ದೇವಿಯ ನಡುವಿನ ಪ್ರಸ್ತಾವವೂ ಇದೆ. ಆದರೆ ಮುಖ್ಯವಾಗಿ
ದೇವಿಯ ವಲಿತ್ರಯವನ್ನು 80ನೆಯ ಶ್ಲೋಕ ಹೇಳುತ್ತೆ. ಕುಚೌ ಸದ್ಯ